ಹಾಯ್, ಎಲ್ಲರೂ ಹೇಗಿದ್ದಾರೆ? ಇವತ್ತು ನಾವು ಕೊಟ್ಟಿರೋ ಕತೆ ಆಟೋ ಡ್ರೈವರ್ನ ಪಾರ್ಟ್ 3 ಕತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕನ್ನಡಿಗ. ಸೆಕೆಂಡ್ ಪಾರ್ಟಿನಲ್ಲಿ ಆತ ಆತ್ಮವನ್ನು ನೋಡಿ ದೇವಸ್ಥಾನದ ಹತ್ತಿರ ಓಡಿ ಹೋಗಿ ಕುಳಿತುಕೊಂಡ. ಬನ್ನಿ ಮುಂದಿನ ಕತೆ ನೋಡೋಣ. ಆತ ದೇವಸ್ಥಾನದ ಹತ್ತಿರ ಕುಳಿತುಕೊಂಡು ಯಾರಾದರೂ ದಾರಿಯಲ್ಲಿ ಬರುತ್ತಾರೆ ಎಂದು ಕಾಯುತ್ತಿದ್ದ. ಆ ಸಮಯದಲ್ಲಿ ಅದೇ ಊರಿನಿಂದ ಇಬ್ಬರು ಟೂ ವೀಲರ್ನಲ್ಲಿ ಬರುತ್ತಿದ್ದರು. ಎಲ್ಲೋ ದೂರದಲ್ಲಿ ಗಾಡಿ ಬರುವಂತ ಸೌಂಡ್ ಕೇಳುತ್ತಿತ್ತು. ಆನಂದ್ ಅಂದುಕೊಳ್ಳುತ್ತಾನೆ, ಯಾವುದೋ ಗಾಡಿ ಬರುತ್ತಿದೆ, ಪಂಚರ್ ಹಾಕಿಸಿಕೊಂಡು ಫಸ್ಟ್ ಇಲ್ಲಿಂದ ಹೊರಡೋಣ ಅಂದುಕೊಳ್ಳುತ್ತಿದ್ದ. ಅವನು ಅಂದುಕೊಂಡಂತೆ ಟೂ ವೀಲರ್ನಲ್ಲಿ ಇಬ್ಬರು ಅದೇ ಆ ಸಾವು ನಡೆದಿರುವ ಊರಿನಿಂದಲೇ ಬರುತ್ತಿದ್ದರು. ಬರುತ್ತಿದ್ದಂತೆ ಹತ್ತಿರ ಬಂದಂತೆ ಅವರಿಬ್ಬರು ಗಾಡಿಯಿಂದ ಕೆಳಗೆ ಬಿದ್ದರು. ಬಿದ್ದನ್ನು ಕಂಡು ಈ ಆಟೋ ಡ್ರೈವರ್ ಆನಂದ್ ಅಲ್ಲಿಗೆ ಹೋಗಿ ಏನಾಯಿತು ಎಂದು ನೋಡಿದಾಗ ಒಬ್ಬನಿಗೆ ತುಂಬ ಏಟಾಗಿತ್ತು, ಇನ್ನೊಬ್ಬನಿಗೆ ಜಾಸ್ತಿ ಏಟಾಗಿರಲಿಲ್ಲ. ಏಟಾಗಿದ್ದವನು ನೀರು ಎಂದು ಕೇಳುತ್ತಿದ್ದ. ಆಗ ಆನಂದ್ ಅಲ್ಲಿ ಆಟೋದಲ್ಲಿ ನೀರಿದೆ, ತಗೊಂಡು ಬನ್ನಿ ಎಂದು ಇನ್ನೊಬ್ಬರಿಗೆ ಹೇಳಿದ. ಆ ವ್ಯಕ್ತಿ ಆಟೋ ಹತ್ತಿರ ಹೋಗಿ ನೀರು ಕೇಳಿದಾಗ ಆಟೋದೊಳಗಿಂದ ಇನ್ನೊಬ್ಬ ವ್ಯಕ್ತಿ ನೀರನ್ನು ಎತ್ತಿಕೊಡುತ್ತಾನೆ. ಅಲ್ಲಿಂದ ನೀರು ತೆಗೆದುಕೊಂಡು ಬಂದು ಕೇಳಿದ, ಆಟೋದಲ್ಲಿ ಯಾರಿದ್ದಾರೆ, ಇಬ್ಬರು ಜೊತೆಗಿದ್ದೀರಾ ಎಂದು ಆ ವ್ಯಕ್ತಿ ಆ ಟೂ ವೀಲರ್ನಲ್ಲಿ ಬಂದ ವ್ಯಕ್ತಿ ಕೇಳುತ್ತಾನೆ. ಆಟೋದಲ್ಲಿ ಆ ಥರ ಯಾವುದೇ ವ್ಯಕ್ತಿ ಇಲ್ಲ ಎಂದು ಆನಂದ್ ಅವರಿಗೆ ಬಿಡಿಸಿ ಹೇಳುತ್ತಾನೆ. ನಂತರ ನಡೆದ ಘಟನೆ. ಅಲ್ಲಿಂದ ನೀಟಾಗಿ ಗಾಡಿ ಓಡಿಸಿಕೊಂಡು ಬರುತ್ತಿದ್ದ ನೀವು ಯಾಕೆ ಸ್ಕಿಡ್ ಆಗಿ ಬಿದ್ದೀರಿ ಎಂದು ಆನಂದ್ ಕೇಳುತ್ತಾನೆ. ಆಗ ಟೂ ವೀಲರ್ ಓಡಿಸುತ್ತಿದ್ದ ವ್ಯಕ್ತಿ ಹೇಳುತ್ತಾನೆ, ನಾವು ಬರುವ ದಾರಿಯಲ್ಲಿ ಯಾರೋ ಅಡ್ಡ ನಿಂತಂತೆ ಆಯಿತು, ಅದರ ಗಾಡಿ ತಿರುಗಿಸಿ ಸ್ಕಿಡ್ ಆಯಿತು ಎಂದು ಹೇಳುತ್ತಾನೆ. ಆಗ ಆನಂದ್ಗೆ ಹೆಲ್ಪ್ ಮಾಡುತ್ತಾರೆ ಎಂದುಕೊಂಡಿದ್ದು ಸುಳ್ಳಾಗುತ್ತದೆ. ಆಗ ಆನಂದ್ ಯೋಚಿಸುತ್ತಾನೆ. ಅವರಿಬ್ಬರು ಟೂ ವೀಲರ್ ಸ್ಟಾರ್ಟ್ ಮಾಡಿಕೊಂಡು ಹೋಗುತ್ತಾರೆ. ಆಗ ಆಟೋ ಡ್ರೈವರ್ ಆನಂದ್ ಮತ್ತೆ ಆ ದೇವಸ್ಥಾನದ ಹತ್ರ ಹೋಗಿ ಮಲಗೋಣ ಎಂದುಕೊಳ್ಳುತ್ತಾನೆ. ಅಲ್ಲಿ ಮಲಗಿಕೊಂಡಾಗ ದೇವಸ್ಥಾನದ ಮುಂದೆ ಮಲಗಿಕೊಳ್ಳುತ್ತಾನೆ. ಆಗ ಸಮಯ ಸುಮಾರು 3 ಗಂಟೆ ಇರಬಹುದು. ಒಬ್ಬಳು ವಯಸ್ಸಾದ ಅಮ್ಮ ಬಂದು ಆ ದೇವಸ್ಥಾನದ ಮುಂದೆ ಏಕೆ ಮಲಗಿರುವೆ ಎಂದು ಕೇಳುತ್ತಾಳೆ. ಕೇಳಿದಾಗ ಆನಂದ್ ಹೇಳುತ್ತಾನೆ, ನನ್ನ ಗಾಡಿ ಪಂಚರ್ ಆಗಿದೆ, ನಾನು ಅದಕ್ಕೋಸ್ಕರನೇ ಈ ದೇವಸ್ಥಾನ ಹತ್ರ ಸೇಫ್ಟಿಯಾಗಿ ಮಲಗಿದ್ದೇನೆ ಎಂದು. ಆಗ ಆನಂದ್ ಆ ವಯಸ್ಸಾಗಿರುವ ತಾಯಿಯನ್ನು ಕೇಳುತ್ತಾನೆ, ನೀವು ಇಷ್ಟೊತ್ತಲ್ಲಿ ಇಲ್ಲೇನು ಮಾಡುತ್ತಿರುವಿರಿ ಎಂದು. ಆಗ ಆ ಅಜ್ಜಿ ಹೇಳುತ್ತಾರೆ, ನಾನು ಮಾರ್ಕೆಟಿನಿಂದ ತರಕಾರಿ ವ್ಯಾಪಾರ ಮಾಡಲು ತರಕಾರಿ ತರಲು ಹೋಗುತ್ತಿದ್ದೇನೆ ಎಂದು. ದೇವರಿಗೆ ಕೈ ಮುಗಿಯಲು ಇಲ್ಲಿ ಬಂದಿದ್ದೇನೆ ಎಂದು ಅಜ್ಜಿ ಹೇಳುತ್ತಾರೆ. ಆಗ ಆನಂದ್ ಸರಿ ಎಂದುಕೊಂಡು ಅಲ್ಲೇ ಮಲಗುತ್ತಾನೆ. ನಂತರ ಸುಮಾರು ಒಂದು 15-20 ನಿಮಿಷಗಳ ನಂತರ ಒಳಗೆ ಹೋದ ಅಜ್ಜಿ ಬರಲಿಲ್ಲ ಎಂದು ಅಂದುಕೊಂಡೇ ಕಾಯುತ್ತಿರುತ್ತಾನೆ. ಆನಂತರ ಅಜ್ಜಿ ಬರದ ಕಾರಣದಿಂದ ಇವನೇ ದೇವಸ್ಥಾನದ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಆಗ ಅಂದುಕೊಳ್ಳುತ್ತಾನೆ, ಬಂದಿರುವುದು ಆ ದೇವರೇ ಎಂದು ಅಂದುಕೊಂಡು ಅಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದು ಪಂಚರ್ ಹಾಕಿಸಿಕೊಂಡು ಆ ಗಾಡಿಯನ್ನು ತಗೊಂಡು ಮೆಕ್ಯಾನಿಕ್ ಶಾಪ್ ಹತ್ರ ಹೋಗುತ್ತಾನೆ. ಮೆಕ್ಯಾನಿಕ್ ಶಾಪ್ ಹತ್ರ ಹೋಗಿ ಈ ಸಿಸ್ಟಮನ್ನು ನನ್ನ ಗಾಡಿಗೆ ಫಿಟ್ ಮಾಡಿ ಕೊಡು ಎಂದು ಕೇಳುತ್ತಾನೆ. ಆಗ ಆ ಮೆಕ್ಯಾನಿಕ್ ಹೇಳುತ್ತಾನೆ, ಇದು ನೀವು ಯಾವತ್ತಾರು ಫ್ರೀ ಆಗಿದ್ದಾಗ, ಡ್ಯೂಟಿ ಇಲ್ಲದೆ ರಜಾ ಇದ್ದಾಗ ಬನ್ನಿ ಅಣ್ಣ, ನಾನು ಫಿಟ್ ಮಾಡಿಕೊಡ್ತೀನಿ ಎಂದು ಹೇಳುತ್ತಾನೆ. ಆಗ ಆ ಸಿಸ್ಟಮನ್ನು ತೆಗೆದುಕೊಂಡು ಮನೆಗೆ ಹೋಗಿ ತನ್ನ ರೂಮಿನಲ್ಲಿ ಇಡುತ್ತಾನೆ. ರೂಮಿನಲ್ಲಿ ಇಟ್ಟು ಪುನಃ ಡ್ಯೂಟಿ ಮಾಡಲು ಬರುತ್ತಾನೆ. ಆಟೋ ಡ್ರೈವರ್ ಜಾಸ್ತಿ ನೈಟ್ ಡ್ಯೂಟಿಯನ್ನೇ ಮಾಡುತ್ತಿರುತ್ತಾನೆ. ಹೊರಡುವಾಗ ಹೆಂಡತಿ ಕೇಳುತ್ತಾಳೆ, ತಿಂಡಿ ಮಾಡಿದ್ದೇನೆ, ತಿಂದುಕೊಂಡು ಹೋಗಿ ಎಂದು. ಆಗ ಈತ ಹೇಳುತ್ತಾನೆ, ಮಗಳು ಸ್ಕೂಲಿಗೆ ಹೋಗಿದ್ದಾಳ, ನನಗೆ ಬೇಡ ತಿಂಡಿ ಎಂದು. ಈತ ಸ್ನಾನ ಮುಗಿಸಿ ಡ್ಯೂಟಿಗೆ ಹೊರಟಾಗ ಸುಮಾರು ಸಂಜೆ ಒಂದು 5 ಗಂಟೆ ಆಗಿರುತ್ತದೆ. ಆತ ಯಾವಾಗಲೂ ಡ್ಯೂಟಿಗೆ ಹೋದರೂ ಬರುವುದೇ ನೈಟ್ 2ರಿಂದ 3 ಗಂಟೆ ಆಗಿರುತ್ತದೆ ಟೈಮ್. ಒಂದು ದಿನ ನೈಟ್ ಕೂತ್ಕೊಂಡು ಆ ಮ್ಯೂಸಿಕ್ ಸಿಸ್ಟಮ್ ವರ್ಕ್ ಆಗುತ್ತದಾ ಎಂದು ಬ್ಯಾಟರಿಯಲ್ಲಿ ಚೆಕ್ ಮಾಡುತ್ತಿರುತ್ತಾನೆ. ಚೆಕ್ ಮಾಡಿದಾಗ ಅದು ವರ್ಕ್ ಆಗುವುದನ್ನು ಕಂಡು ಸಂತೋಷ ಪಡುತ್ತಾನೆ. ನನ್ನ ಆಟೋಗೆ ಫಿಟ್ ಮಾಡಬಹುದು ಎಂದುಕೊಂಡು ಪುನಃ ಮರುದಿನ ಸಂಜೆ ಎದ್ದು ಡ್ಯೂಟಿಗೆ ಹೊರಡುತ್ತಾನೆ. ಹೊರಟ ನಂತರ ಡ್ಯೂಟಿ ಮುಗಿಸಿ ಬರುವುದು ಲೇಟ್ ಆಗುತ್ತದೆ ಎಂದು ಮನೆಗೆ ಫೋನ್ ಮಾಡಿ ಹೇಳುತ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಆ ಜಾಗದಲ್ಲಿ ಏನಾಗುತ್ತಿದೆ. ಒಂದು ದಿನ ರಾತ್ರಿ ಆ ಮಗಳು ಮತ್ತು ಅಮ್ಮ ಇಬ್ಬರೂ ಹಾಲಿನಲ್ಲಿ ಮಲಗಿರುತ್ತಾರೆ. ಮಲಗಿದ್ದಾಗ ಇದ್ದಕ್ಕಿದ್ದಂತೆ ಗಂಡನ ರೂಮಿನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಸಾಂಗ್ ಪ್ಲೇ ಆಗುತ್ತದೆ. ಪ್ಲೇ ಆದಾಗ ಹೆಂಡತಿಗೆ ಗಾಬರಿಗೊಂಡು ಆ ರೂಮಿನ ಹತ್ತಿರ ಹೋಗಿ ನೋಡುತ್ತಾಳೆ. ನೋಡಿ ಅವಳ ಮಗಳನ್ನು ಕೂಗುತ್ತಾಳೆ. ಮಗಳು ಬಂದು ನೋಡಿದಾಗ, ಅಮ್ಮ, ಯಾವುದೋ ವೈರ್ ಕಲೆಕ್ಷನ್ ತಪ್ಪಾಗಿದೆ ಅಷ್ಟೇ, ಬ್ಯಾಟ್ರಿಗೆ ಕಲೆಕ್ಷನ್ ಆಗಿದೆ, ಅದರಿಂದ ಈ ಪ್ಲೇ ಆಗ್ತಿದೆ ಸಾಂಗು, ಇದನ್ನು ಬಿಟ್ಟು ಬನ್ನಿ ಮಲಗೋಣ ಎಂದು ಕರೆದುಕೊಂಡು ಹೋಗಿ ಹಾಲಿನಲ್ಲಿ ಮಲಗಿದ್ದಾಗ ಡೋರ್ ತೆಗೆದುಕೊಂಡು ಯಾರೋ ಅವರ ಗಂಡ ಬಂದ ಎಂದುಕೊಂಡಿರುವಾಗ
ಬಂದು ಸೀದಾ ರೂಮಲ್ಲಿ ಹೋಗಿ ಗಂಡ ಮಲಗುತ್ತಾನೆ, ಆನಂದ್. ಆದರೆ ಹೆಂಡತಿಗೆ ರೆಸ್ಟ್ ರೂಮ್ಗೆ ಅರ್ಜೆಂಟ್ ಆಗಿದ್ದ ಕಾರಣ ರೆಸ್ಟ್ ರೂಮ್ಗೆ ಹೋಗುವಾಗ ಗಂಡನ ರೂಮಿನ ಪಕ್ಕದಲ್ಲೇ ಹೋಗಬೇಕಾಗಿತ್ತು. ಆಗ ನೋಡಿದಾಗ ಜೋರಾಗಿ ಮ್ಯೂಸಿಕ್ಕನ್ನು ಪ್ಲೇ ಮಾಡಿಕೊಂಡು ಗಂಡ ಮಲಗಿರುತ್ತಾನೆ. ಇದನ್ನು ಕಂಡ ಮಗಳು ಎಚ್ಚರಗೊಂಡು ರೂಮಿನ ಹತ್ತಿರ ಹೋಗುತ್ತಾಳೆ. ಹೋಗಿ ನೋಡಿದಾಗ ರೂಮಿನಲ್ಲಿ ಯಾರೂ ಇರುವುದಿಲ್ಲ. ಹೆಂಡತಿ ಮಗಳು ಇಬ್ಬರಿಗೂ ಫುಲ್ ಭಯ ಸ್ಟಾರ್ಟ್ ಆಗಿರುತ್ತದೆ. ಆಗ ತಕ್ಷಣವೇ ತನ್ನ ಗಂಡನಿಗೆ ಫೋನ್ ಮಾಡುತ್ತಾಳೆ ಹೆಂಡತಿ. ಫೋನ್ ಮಾಡಿ ಕೇಳಿದಾಗ ಗಂಡ ಹೇಳುತ್ತಾನೆ, ನಾನು ಇನ್ನೂ ಬರುತ್ತಿರುವೆ, ಬರುವುದು ಇನ್ನೊಂದು 1 ಅವರಿನಲ್ಲಿ ಮನೆಗೆ ಬರುತ್ತೇನೆ ಎಂದು ಗಂಡ ಹೇಳುತ್ತಾನೆ. ಹೆಂಡತಿ ಆದಷ್ಟು ಬೇಗ ಬನ್ನಿ, ಬೇಗ ಬೇಗ ಎಂದಾಗ ಆಟೋ ಡ್ರೈವರ್ ಮೋಹನ್ ಗಾಬರಿಗೊಂಡು ಮನೆಗೆ ಬೇಗ ಬರುತ್ತಾನೆ. ಬಂದಾಗ ಹೆಂಡತಿ ಹೇಳುತ್ತಾಳೆ, ಈ ಮ್ಯೂಸಿಕ್ ಸಿಸ್ಟಮ್ ಪ್ಲೇ ಆಗುತ್ತಿದೆ ಸಾಂಗ್, ಇಲ್ಲಿ ಯಾರಿದ್ದಾರೆ ಎಂದು ಗೊತ್ತಿಲ್ಲ ಎಂದು. ಆಗ ಗಂಡ ಹೇಳುತ್ತಾನೆ, ನಿನಗೆ ಭ್ರಮೆ ಇರಬೇಕು ಎಂದು ಅವನು ಹೆಂಡತಿಗೆ ಬೈಯುತ್ತಾನೆ. ಆಗ ಹೆಂಡತಿ ಹೇಳುತ್ತಾಳೆ, ನೀವೇ ಬಂದಂತೆ ನನಗೆ ಭಾಸವಾಯಿತು, ಅದರಿಂದಲೇ ನಾನು ಗಾಬರಿಗೊಂಡೆ ಎಂದು. ಮರುದಿನ ರಾತ್ರಿ ಗಂಡ ಡ್ಯೂಟಿಗೆ ಹೋಗದೆ ಹೆಂಡತಿ, ಗಂಡ ಮತ್ತು ಮಗಳು ಹಾಲಿನಲ್ಲಿ ಮಲಗುತ್ತಾರೆ. ರೂಮಿಗೆ ಹೋಗದೆ ಹಾಲಿನಲ್ಲೇ ಮಲಗಿರುತ್ತಾರೆ. ಗಂಡ ಮೋಹನ್ಗೆ ಗೊತ್ತಿತ್ತು ಏನಾಗುತ್ತೆ ಎಂದು ನೋಡೋಣ ಎಂದು ಆತ ಮಲಗಿರುತ್ತಾನೆ. ಮಲಗಿ ಸ್ವಲ್ಪ ನಿದ್ದೆ ಬಂದ ನಂತರ ಮ್ಯೂಸಿಕ್ ಸಿಸ್ಟಮ್ ಪುನಃ ಸಾಂಗ್ ಪ್ಲೇ ಆಗುತ್ತದೆ. ಅದನ್ನು ಕೊಂಡು ಗಾಬರಿಗೊಂಡ ಮೋಹನ್ ಎದ್ದು ನೋಡಿದಾಗ ಮಗಳು ಪಕ್ಕದಲ್ಲಿ ಇರುವುದಿಲ್ಲ. ಆಗ ತನ್ನ ಹೆಂಡತಿಯನ್ನು ಎಬ್ಬಿಸಿಕೊಂಡು ರೂಮಿನ ಹತ್ತಿರ ಬಂದು ನೋಡಿದಾಗ ಆ ಮುರುಳಿ ಎಂಬ ದೆವ್ವ ಅವಳ ಮಗಳ ಮೈ ಮೇಲೆ ಪೊಸೆಸ್ನೆಸ್ ಆಗಿರುತ್ತದೆ. ಆಗ ಮೋಹನ್ ತುಂಬ ಗಾಬರಿಗೊಳ್ಳುತ್ತಾನೆ. ಅಲ್ಲಿಂದ ಮಗಳನ್ನು ಮಾತಾಡಿಸಲು ಹೋದ ಮೋಹನ್ಗೆ ಒಂದು ಭಯಂಕರ ದೃಶ್ಯ ಕಾದಿತ್ತು. ಅವಳ ಮಗಳ ಮುಖ ವಿಕಾರವಾಗಿತ್ತು. ಆದ್ದರಿಂದ ಮೋಹನ್ ಕೇಳಿದ, ಯಾರು ನೀನು, ಯಾಕೆ ಇಲ್ಲಿ ಬಂದಿರುವೆ ಎಂದು. ಆಗ ಆ ಆತ್ಮ ಹೇಳಿತು, ನಾನು ಇಲ್ಲಿಗೆ ಬಂದಿದ್ದಲ್ಲ, ನೀನು ನನ್ನ ಕರೆದುಕೊಂಡು ಬಂದಿರುವೆ ಎಂದು. ನಾನು ಎಲ್ಲಿದ್ದನೋ ಅಲ್ಲೇ ನನ್ನನ್ನು ಬಿಟ್ಟು ಬಿಡು ಎಂದು ಆತ್ಮ ಕೇಳಿತು. ಇಲ್ಲವಾದಲ್ಲಿ ನಿನ್ನ ಮಗಳನ್ನು ನಾನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಆತ್ಮ ಮೋಹನ್ಗೆ ಹೇಳಿತು. ಆಗ ಮಗಳು ಜೋರಾಗಿ ಕಿರುಚುತ್ತಾ ನನ್ನನ್ನು ಅಲ್ಲಿ ಕರೆದುಕೊಂಡು ಹೋಗಿ ಬಿಟ್ಟು ಬಿಡು ಎಂದು ಮೋಹನ್ಗೆ ಕಿರುಚುತ್ತಾ ಹೇಳಿತ್ತು ಆ ಆತ್ಮ. ಆಗ ಅದೇ ಊರಿನಲ್ಲಿದ್ದ ಪೂಜಾರಿಯನ್ನು ಕರೆಸಿ ಸಮಾಧಾನ ಮಾಡಿದರು. ಆಗ ಪೂಜಾರಿ ಹೇಳಿದ, ಇದನ್ನು ಎಲ್ಲಿಂದ ತಂದೆಯೋ ಅದೇ ಜಾಗದಲ್ಲಿ ಇಟ್ಟು ಬಿಡು ಎಂದು. ಆಗ ಮೋಹನ್ ಬೆಳಗ್ಗೆ ಎದ್ದ ತಕ್ಷಣವೇ ಆ ಮಾರಮ್ಮನ ದೇವಸ್ಥಾನದಲ್ಲಿ ಹೋಗಿ ಕೈ ಮುಗಿದು ಆ ಸಿಸ್ಟಮನ್ನು ಹಳ್ಳ ತೋಡಿ ಮಣ್ಣಿನಲ್ಲಿ ಅದೇ ಕಾರ್ ಆಕ್ಸಿಡೆಂಟ್ ಆದ ಜಾಗದಲ್ಲೇ ಮುಚ್ಚಿ ಹಾಕಿದ. ನಂತರ ಮಗಳು ನಾರ್ಮಲ್ ಆದ ನಂತರ ಆ ಪೂಜಾರಿ ಹೇಳಿದ, ಇನ್ನು ಯಾವತ್ತೂ ಈ ಥರ ಕೆಲಸ ಮಾಡಬೇಡ ಅಂತ. ಇಲ್ಲಿಗೆ ಈ ಕತೆ ಮುಗಿಯಿತು. ಗುಡ್ ಬಾಯ್.